ನಮಸ್ಕಾರ. ಇವತ್ತಿನ ದಿವಸ ನಾನು ರಾಗಿ ಮುದ್ದೆ ಮಾಡೋದನ್ನು ತೋರಿಸ್ತೀನಿ. ಇಷ್ಟೊಂದು ಈಜಿಯಾಗಿ ಐತಿ ರಾಗಿ ಮುದ್ದೆ, ಸರಳ ವಿಧಾನದಾಗ ತೋರಿಸ್ತೀನಿ. ಯಾರಿಗೆ ರಾಗಿ ಮುದ್ದೆ ಮಾಡೋಕ್ಕೆ ಬರೋದಿಲ್ಲ, ಕಲ್ತ್ಕೋಬೇಕಂತೀರಿ, ತಿನ್ನಕ್ಕೆ ಇಷ್ಟ, ಈಜಿ ಮೆಥಡ್ನಾಗ ತೋರಿಸ್ತೀನಿ. ಸ್ಮೂತನ ಹೂವಿನಂಥ ಒಂದು ರಾಗಿ ಮುದ್ದಿನ ಹೆಂಗೆ ಮಾಡೋದು ತೋರಿಸ್ತೀನಿ. ಪರ್ಫೆಕ್ಟ್ ಅಳತಿ ಜೊತೆಗೆ ಈ ವಿಧಾನದಾಗ ಮಾಡಿರೋ ಸೂಪರ್ ಆದಂಥ ಸ್ಮೂತ್ ಆದಂಥ ರಾಗಿ ಮುದ್ದೆ ನಿಮಗೆ ರೆಡಿ ಆಗ್ತತಿ. ಇಲ್ಲಿ ನೋಡ್ರಿ, ಒಂದು ಕಡಾಯಿ ಇಟ್ಕೊಂಡೀನಿ. ಇಲ್ಲಿ 2 ಬೌಲ್ ನೀರು ಹಾಕ್ತೀನಿ. 1 ಬೌಲ್ ಹಿಟ್ಟಿಗೆ 2 ಬೌಲ್ ನೀರು ಬೇಕು. ಒಂದೇ ಪ್ರಮಾಣದ ಅಳತಿಗೆ ಒಂದೇ ಬೌಲ್ ಇಟ್ಕೋರಿ. ಅದೇ ಬೌಲಿಲೆ 2 ಬೌಲ್ ನೀರು, 1 ಬೌಲ್ ಹಿಟ್ಟು. ಈ ನೀರು ಹಾಕಿದ ತಕ್ಷಣ ಸಣ್ಣ ಉರಿ ಹಚ್ಚಿರಬೇಕು. ಇದಕ್ಕೆ 1 ಟೇಬಲ್ ಸ್ಪೂನ್ ಹಿಟ್ಟು ಹಾಕೋಣ. ಮೊದಲು 1 ಟೇಬಲ್ ಸ್ಪೂನ್ ಹಿಟ್ಟು ಹಾಕಿ ಇದನ್ನೆಲ್ಲ ಚೆಂದ ಮಿಕ್ಸ್ ಮಾಡಿಬಿಡೋಣ. ಚಲೋ ಹೊತ್ನಂಗೆ ಇದನ್ನು ನೀರು ಜೊತೆಗೆ ಮಿಕ್ಸ್ ಆಗಬೇಕಿದು. ಈ ಥರ ಮಾಡಿಕೊಂಡ್ರೆ ಮುದ್ದೆ ಮಾಡೋದು ಬಹಳ ಅಂದ್ರೆ ಬಹಳ ಈಜಿ. ಒಂದು ಹುಡುಕಿದ್ರೂ ಗಂಟು ಸಿಗಲ್ಲ, ಅಷ್ಟು ಚೆನ್ನಾಗಿ ಮುದ್ದೆ ರೆಡಿ ಆಗ್ತತಿ. ಇವಾಗ ನೋಡ್ರಿ, ತಟಗೆ ಉಪ್ಪು ಹಾಕೋಣ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಣ. ಇದು ಕುದಿ ಬರಲಿ, ಚಲೋ ಹೊತ್ನಂಗೆ ಪಳ 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 ಅಂತ ಇಲ್ಲಿ ಕುದಿಯಾಕತ್ತೈತೆ ನೋಡ್ರಿ. ಈ ಥರ ಕುದಿಬೇಕಿದು. ಕುದಿ ಹತ್ತಿದಾಗ 1 ಬೌಲ್ ಹಾಕೇನೆ ನೋಡ್ರಿ ಹಿಟ್ಟು. 2 ಬೌಲ್ ನೀರು ಹಾಕಿದ್ದೆ, 1 ಟೇಬಲ್ ಸ್ಪೂನ್ ಹಿಟ್ಟು ಹಾಕಿ ಕಲಸಿದ್ವಿ, ಉಪ್ಪು ಹಾಕಿದ್ವಿ. ಈಗ 1 ಬೌಲ್ ಹಿಟ್ಟು ಹಾಕಿದ್ವಿ. ಯಾವುದೇ ಹಿಟ್ಟನ್ನು ಉಪಯೋಗ ಮಾಡೋದಕ್ಕಿಂತ ಮೊದಲು ಜರಡಿ ಹಿಡ್ಕೊಳೋದು ಇಂಪಾರ್ಟೆಂಟ್. ಆ ನಂತರ ಈ ರಾಗಿ ಹಿಟ್ಟು ಪ್ಯಾಕೆಟಿಂದ, ಅಂಗಡಿಯಿಂದ ತಂದಂಥ ಪ್ಯಾಕೆಟ್ ಹಿಟ್ಟಲ್ಲ ಇದು, ಮನೆಯೊಳಗನ ರಾಗಿ ಮಿಲ್ಲಿಗೆ ಹಾಕ್ಸಿದಂಥ ರಾಗಿ ಹಿಟ್ಟಿದು. ನಾವು ಯಾವುದೇ ಹಿಟ್ಟನ್ನು ರೆಡಿ ತರಂಗಿಲ್ಲ. ಜೋಳ, ಗೋಧಿ, ರಾಗಿ, ಅಕ್ಕಿ ಎಲ್ಲ ಮನೆಯೊಳಗನೆ ಸ್ವಚ್ಛ ಮಾಡಿ ಮಿಲ್ಲಿಗೆ ಹಾಕ್ಸಿರ್ತೀವಿ. ಯಾಕಂದ್ರೆ ಅಂಗಡಿಯೊಳಗೆ ತಂದಂಥ ಪ್ಯಾಕೆಟು ಯಾವಾಗಿಂದ ಇರ್ತೈತೋ ಏನು ನಮಗೆ ಇಷ್ಟ ಆಗಲ್ಲ. ನೋಡಿರಿ, ಈ ಥರ ಹಿಟ್ಟನ್ನು ಹಾಕಿದ್ವಲ್ಲ, ಹಿಟ್ಟು ಹಾಕಿ 2 ನಿಮಿಷ ಬೇಯಕ್ಕೆ ಬಿಡಬೇಕು ಅದನ್ನು. ಅದನ್ನೇನು ಮುಟ್ಟುವಂಗೆ ಇಲ್ಲ. ಒಣ ಹಿಟ್ಟು ಹಾಕಿಂದ 2 ನಿಮಿಷ ಮುಟ್ಟುವಂಗಿಲ್ಲ. ಆ ನಂತರ ಇದನ್ನು ಈ ಥರ ಗರ 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 ಅಂತ ಮಿಕ್ಸ್ ಮಾಡಬೇಕು. ಈ ಥರ ಚಲೋ ಹೊತ್ನಂಗೆ ಮಿಕ್ಸ್ ಮಾಡಿ ಎಲ್ಲ ಮಿಕ್ಸ್ ಆಯಿತು ಅಂದ್ರೆ ನೋಡಿರಿ, ಗಂಟು ಆಗಲಿ ಅಂದರೂ ಆಗಂಗಿಲ್ಲ, ಎಲ್ಲೆಲ್ಲೂ ಗಂಟು ಕಾಣಂಗಿಲ್ಲ. ಈ ಥರ ಚಂದ ಮಿಕ್ಸ್ ಆಗಿಂದ ಮೇಲೆ ಪ್ಲೇಟ್ ಮುಚ್ಚಿ 2 ನಿಮಿಷ ಸಣ್ಣ ಉರಿಯೊಳಗೆ ಬೇಯಿಸ್ಬೇಕು ಇದನ್ನು. ಐದೇ 5 ನಿಮಿಷದಾಗ ಮುದ್ದೆ ರೆಡಿ ಆಗ್ತತಿ. ನೋಡಿರಿ, 2 ನಿಮಿಷ ಬಿಟ್ಟು ಸಣ್ಣ ಉರಿಯೊಳಗೆ 2 ನಿಮಿಷ ಪ್ಲೇಟ್ ಮುಚ್ಚಿಟ್ಟು ಆತು. ಈಗ 2 ನಿಮಿಷ ಆಯ್ತು, ಸಾಕಿನ್ನ ಇದು ರೆಡಿ ಆಗೈತಿ. ರೆಡಿ ಆಗಿಂದ ಒಂದು 5 ನಿಮಿಷ ಹಾಗೆ ಬಿಟ್ಬಿಡಬೇಕು. ಗ್ಯಾಸ್ ಆಫ್ ಮಾಡಿರಬೇಕು. ಪ್ಲೇಟ್ ಮುಚ್ಚಿ ಒಂದು 5 ನಿಮಿಷ ಹಾಗೆ ಬಿಟ್ಬಿಡ್ಬೇಕು ಇದನ್ನು. ಅಲ್ಲೇ ಹೂವಿನಂಗೆ ಅಳ್ಕೊಂಡಿರ್ತೈತಿ. ಸೂಪರ್ ಆದಂಥ ಸ್ಮೂತ್ ಆದಂಥ ಮುದ್ದೆ ರೆಡಿ ಆಗ್ತತಿ. ಇದು ಭಾಳ ಸುಡ್ತತಿ, ಅದಕ್ಕೋಸ್ಕರ ಸ್ವಲ್ಪ ಆರಬೇಕು. ಆರಿಂದ ಕೈ ಮುಟ್ಟಕ್ಕೆ ಬರ್ತೈತಿ ಅಂದಾಗ ಕೈಗೆ ನೀರು ಹಚ್ಕೋರಿ, ಎಣ್ಣೀರು ಹಚ್ಕೋರಿ. ಈ ಥರ ಒಂದು ಬಾಲ್ ತೊಗೊಂಡು ರೌಂಡಾಗಿ ತಿರುಗಿಸ್ಬಿಟ್ರೆ ಗುಂಡ ಹಾಕತ್ತದು. ನೋಡಿರಿ, ಇಲ್ಲೇ ಕೈ ಒಳಗೆ ಒಂದು ಸ್ವಲ್ಪ ರೌಂಡ್ ಮಾಡಾಕತ್ತೈತಿ. ಮುಗೀತು, ರೆಡಿ ಆಯ್ತು ನೋಡಿರಿ ನಮ್ಮ ರಾಗಿ ಮುದ್ದೆ. ಸೂಪರ್ ಆದಂಥ ರಾಗಿ ಮುದ್ದೆ ರೆಡಿ ಆಯ್ತು. ಎಷ್ಟು ಈಜಿಯಾಗಿ ತೋರಿಸೇನಿ, ನೀವು ಟ್ರೈ ಮಾಡಿರಿ. ಯಾರೆಲ್ಲ ವಿಡಿಯೋ ನೋಡಕತ್ತೀರಿ, ಇಷ್ಟ ಆದ್ರೆ ಒಂದು ಲೈಕ್ ಕೊಡಿರಿ. ಹೊಸಬ್ರು ಯಾರಾದರೂ ಚಾನಲ್ಗೆ ಭೇಟಿ ಕೊಟ್ಟಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಅಂತ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊತೀನಿ. ನಿಮ್ಮ ಹೆಲ್ಪು ಸಪೋರ್ಟು ನನ್ನ ಚಾನಲಿಗೆ ಬೇಕು. ಇವಾಗ ನೋಡಿರಿ, ಹೂವಿನಂಥ ಮೆತ್ತನೆಯ ಮುದ್ದೆ. ನಮ್ಮ ಮನ್ಯಾಗ ಅತೀ ಗಟ್ಟಿ ಅಂದು ಯಾರೂ ಉಣ್ಣಂಗಿಲ್ಲ, ಸ್ಮೂತಾಗಿ ಬೇಕು ಮುದ್ದೆ. ಅದರ ಮೇಲೆ ತುಪ್ಪ ಹಾಕ್ಕೊಂಡು ಪಕ್ಕಕ್ಕೆ ಸೊಪ್ಪಿನ ಸಾರು, ಪಕ್ಕಕ್ಕೆ ತಾಟನಾಗ ಸೊಪ್ಪಿನ ಸಾರು ಹಾಕ್ಕೊಂಡು ಊಟ ಮಾಡ್ರೆ ಒಂದು ಯಾಕೆ 2-3 ಗುಂಡ ಸುಮ್ಮನೆ ಹೋಗ್ತಾವೆ ನೋಡಿರಿ. ಅಷ್ಟೊಂದು ಚೆನ್ನಾಗಿ ಬಂದೈತಿ ಮುದ್ದೆ. ಈಗ ಹಿಡಿದು ತೋರಿಸ್ತೀನಿ ಎಷ್ಟೊಂದು ಸ್ಮೂತಾಗಿ ಬಂದೈತಿ ಅಂತ ನಿಮಗೆ ತೋರಿಸ್ತೀನಿ. ನೀವು ಟ್ರೈ ಮಾಡಿರಿ. ಮುದ್ದೆ ಪ್ರಿಯರು ಈ ಥರ ಮುದ್ದೆ ಮಾಡ್ಕೊರಿ. ಪರ್ಫೆಕ್ಟಾಗಿ ಅಳತಿಯೊಳಗೆ ನಾ ಹೇಳಿದ ಪ್ರಕಾರ ಮಾಡಿದ್ರೆ ಮುದ್ದೆ ಗಂಟಾಗಂಗಿಲ್ಲ, ಗಟ್ಟಿ ಆಗಂಗಿಲ್ಲ, ಹೂವಿನಂಥ ಮುದ್ದೆ ರೆಡಿ ಆಗ್ತತಿ ಅಂತ ಹೇಳ್ತೀನಿ. ಸೊಪ್ಪಿನ ಸಾರಿನ ಜೊತೆಗೆ ನೋಡಿರಿ, ಇಲ್ಲಿ ನೋಡಿರಿ ಏನು ಸ್ಮೂತಾಗಿ ಬಂದೈತೆ ನೋಡಿರಿ. ನಿಮಗೆ ಗೊತ್ತಾಯ್ತು, ಈಜಿಯಾಗಿ ಕಟ್ಟಕ್ಕತಿ. ಸೂಪರಾಗಿ ಆಗೈತೆ ನೋಡಿರಿ ಸಾಂಬಾರು ಮತ್ತು ಮುದ್ದೆ. ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ನಮಸ್ಕಾರ.